one's name is atom. So maximum 6 marks ಬರ್ಬೋದು, 5 marks in one question ಬರ್ಬೋದು, or else 3 plus 2 plus 1 ಆಗ್ಬೋದು, ಅಥವಾ 5 marks in one problem, 1 marks in one question ಬರ್ಬೋದು. ಸೊ ಆಟಮ್ಸ್ ಈಸಿ ಲೆಸನ್, ಲಾಸ್ಟ್ ಇಯರ್ ಸ್ಟ್ರಕ್ಚರ್ ಆಫ್ ಆಟಮ್ ಕೆಮಿಸ್ಟ್ರಿ ಇತ್ತಲ್ಲ, ಸೇಮ್ ಅದೇ ಥರ. ಸೊ ಈ ಲೆಸನಲ್ಲಿ ಏನೇನು ಕಲಿತೀವಿ ಅಂದರೆ, ಫಸ್ಟ್ ವಿ ಶುಡ್ ನೋ ದ ಸ್ಟ್ರಕ್ಚರ್ ಆಫ್ ಆಟಮ್. ಸೊ ಟಿಪಿಕಲ್ ಸ್ಟ್ರಕ್ಚರ್ ಆಫ್ ಆಟಮಲ್ಲಿ ಏನು, ಸೆಂಟರ್ ಆಫ್ ದ ಆಟಮಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಸೊ ನ್ಯೂಕ್ಲಿಯಸ್ ಒಳಗೆ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಎರಡು ಇರುತ್ತೆ, ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ nucleus in the specific orbit called as stationary orbit, or it is revolving around the nucleus in the elliptical order ಅಂತ ಹೇಳ್ತೀವಿ. ಸೊ ಇದು ಆ್ಯಕ್ಚುಲಾಗಿ ಸ್ಟ್ರಕ್ಚರ್ ಆಫ್ ಇದು. ಫಸ್ಟ್ ಬಂದಿದ್ದು ಜೆ ಥಾಮ್ಸನ್ ಪ್ಲಮ್ ಪಡ್ಡಿಂಗ್ ಮಾಡಲು, ಲೇಟರ್ ಬಂದಿದ್ದು ರೂದರ್ಫೋರ್ಡ್ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಮತ್ತು ಬೋರ್ಡ್ಸ್ ಆಟಮಿಕ್ ಮಾಡಲ್ ಬರುತ್ತೆ. ಸೊ ಜೆ ಥಾಮ್ಸನ್ ಆಟಮಿಕ್ ಮಾಡಲಲ್ಲಿ ಏನು ಹೇಳ್ತಾರೆ, ಪ್ಲಮ್ ಪಡ್ಡಿಂಗ್ ಮಾಡಲ್ ಅಂತ ಹೇಳ್ತಾರೆ. ಸೊ ಇದೇನು ಹೇಳ್ತಾರೆ ಅಂದರೆ, ಸೊ ದ ಪಾಸಿಟಿವ್ ಚಾರ್ಜಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಟುವರ್ಡ್ ದ ಆಟಮ್ ಆ್ಯಂಡ್ electrons are embedded inside the positive charge. Just as in watermelon, the red part is called as the proton and the seeds are the electrons which are embedded inside the proton ಅಂತ ಹೇಳ್ತಾರೆ ಜೆ ಥಾಮ್ಸನ್ ಆಟಮಿಕ್ ಮಾಡಲ್. ಲೇಟರ್ ದ ರೂದರ್ಫೋರ್ಡ್ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್, ರೂದರ್ಫೋರ್ಡ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಒಂದು ಲೆಡ್ ಬಾಕ್ಸಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ಇಟ್ಟು ಇಟ್ ವಿಲ್ ಬಿ ಪ್ರೊಜೆಕ್ಟೆಡ್ ಅಗೇನ್ಸ್ಟ್ ದ ಗೋಲ್ಡ್ ಫಾಯಿಲ್. ಸೊ ಗೋಲ್ಡ್ ಫಾಯಿಲಿಂದ ಅದನ್ನ ಪಾಸ್ ಮಾಡಿದಾಗ ಏನಾಗುತ್ತೆ, 90% ಆಫ್ ದ ರೇಸ್ ಮೂವ್ ಅನ್ಡಿಫ್ಲೆಕ್ಟೆಡ್. Only 1 ray out of 1800 will be deflected by an angle of 180 degree, and 1 or 2 rays will be deflected by a small angle anta heli he can observe. Later what he gives the conclusion, he gives a conclusion that so 90% of the rays moves undeflected because the major portion of the atom is empty. So empty space is filled by the atom. So 1 or 2 line will be deflected by an angle of 30 degree. ಯಾಕೆ ಹಂಗಂದರೆ, ಇಟ್ ವಿಲ್ ಬಿ ಸ್ಟ್ರೈಕಿಂಗ್ ಟುವರ್ಡ್ಸ್ ದ ಎಲೆಕ್ಟ್ರಾನ್ ವಿಚ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಸೊ ಎಲೆಕ್ಟ್ರಾನ್ ಜೊತೆ ಸ್ಟ್ರೈಕ್ ಮಾಡೋದ್ರಿಂದ ಸ್ಮಾಲ್ ಆ್ಯಂಗಲಲ್ಲಿ ಡಿವಿಯೇಟ್ ಆಗುತ್ತೆ. ಬರೀ ಒಂದೇ ಒಂದು ಮಾತ್ರ ಯಾಕೆ 180 ಡಿಗ್ರಿ ಡಿಫ್ಲೆಕ್ಟ್ ಆಗುತ್ತೆ ಅಂದರೆ, ಸೆಂಟ್ರಲ್ಲಿ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ನ್ಯೂಕ್ಲಿಯಸ್ ಇರುತ್ತೆ, ಅದ್ರ ಜೊತೆ ಕೊಲೈಡ್ ಆಗಿರೋದ್ರಿಂದ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಕನ್ಕ್ಲೂಷನ್ ಏನು ಬರುತ್ತೆ, ಮೆಜಾರಿಟಿ ಆಫ್ ದ ಪೋರ್ಷನ್ ಇಸ್ ಎಂಪ್ಟಿ, ಪಾಸಿಟಿವ್ ಅಲ್ಲಿ ನ್ಯೂಕ್ಲಿಯಸ್ ಇದೆ, ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ಇಟ್. Then comes the Bohr's postulate. Bohr's atomic model ಏನು ಹೇಳ್ತಾನೆ ಅಂದರೆ, electrons are revolving around the nucleus in certain orbit called as stationary orbit. So orbital revolve ಆಗ್ತಾ ಇರಬೇಕಾದ್ರೆ it does not radiate energy. So what he says is, electrons will be revolving around the nucleus in certain orbital called as stationary orbit. As long as the electron will be revolving in this stationary orbit, it does not radiate energy or absorb energy ಅಂತ ಹೇಳ್ತಾನೆ. ಸೆಕೆಂಡ್ postulate ಏನು ಹೇಳುತ್ತಪ್ಪ ಅಂದರೆ, it will be the electron will be revolving in those orbit in which the angular momentum will be equal to integral multiple of h by 2 pi. So angular momentum andre, so momentum to revolve around the nucleus in the circular orbit, it will be having some angular momentum which is given by L is equal to mvr is equal to nh by 2 pi. ತುಂಬಾ ಇಂಪಾರ್ಟೆಂಟ್ ಸೆಕೆಂಡ್ postulate, ಮುಂದೆ ಡೆರಿವೇಷನ್ ಅಲ್ಲಿ ಯೂಸ್ ಆಗುತ್ತೆ. L is equal to nh by 2 pi. ಸೊ ಥರ್ಡ್ postulate ಏನು ಹೇಳುತ್ತಪ್ಪ ಅಂದರೆ, ಎಲೆಕ್ಟ್ರಾನ್ ಆಸ್ ಲಾಂಗ್ ಇಸ್ ರಿಮೈನ್ಸ್ ಇನ್ ದ ಸೇಮ್ ಆರ್ಬಿಟ್, ಇಟ್ ಡಸ್ ನಾಟ್ ರೇಡಿಯೇಟ್ ಎನರ್ಜಿ ಆರ್ ಅಬ್ಸರ್ವ್ ಎನರ್ಜಿ. ಅದೇ ಎಲೆಕ್ಟ್ರಾನ್ ಎಕ್ಸೈಟೆಡ್ ಸ್ಟೇಟಿಗೆ ಹೋದರೆ, ಇಫ್ ಇಟ್ ಮೂವ್ಸ್ ಟು ಹೈಯರ್ ಎನರ್ಜಿ ಆರ್ ಫ್ರಮ್ ಹೈಯರ್ ಎನರ್ಜಿ ಟು ಲೋ ಎನರ್ಜಿ, ಇಫ್ ಇಟ್ ಕಮ್ಸ್ ಡೌನ್ ಇಟ್ ರೇಡಿಯಸ್ ಎನರ್ಜಿ. ಸೊ ದಟ್ ರೇಡಿಯೇಟಿಂಗ್ ಎನರ್ಜಿ is equal to delta E is equal to E2 minus E1 is equal to h nu. ಸೊ ಎನರ್ಜಿ ರೇಡಿಯೇಟ್ ಆಗೋದು ಏನಾಗುತ್ತೆ, E is equal to h nu. ಥರ್ಡ್ postulate. ಫಸ್ಟ್ postulate ಸ್ಟೇಷನರಿ ಆರ್ಬಿಟಲ್ ರಿವಾಲ್ವ್ ಆಗುತ್ತೆ. ಆ ಆರ್ಬಿಟಲ್ ರಿವಾಲ್ವ್ ಆಗಬೇಕಾದ್ರೆ ಅದ್ರ ಆ್ಯಂಗುಲರ್ ಮೊಮೆಂಟಮ್ ಏನಿರಬೇಕು, ಇಂಟಿಗ್ರಲ್ ಮಲ್ಟಿಪಲ್ ಆಫ್ h by 2 pi ಇರಬೇಕು, ಮತ್ತು ಡೆಲ್ಟಾ E is equal to h nu. ಸೊ ಈ ಬೋರ್ಸ್ postulateಗೆ ಕೆಲವೊಂದು ಲಿಮಿಟೇಷನ್ ಇದೆ. ಏನು ಲಿಮಿಟೇಷನ್ ಅಪ್ಪ ಅಂದರೆ, ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಓನ್ಲಿ ಹೈಡ್ರೋಜನ್ ಆಟಮ್ ಆ್ಯಂಡ್ ಹೈಡ್ರೋಜನ್ ಲೈಕ್ ಆಟಮ್, ಆರ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಓನ್ಲಿ ಯೂನಿ ಎಲೆಕ್ಟ್ರಾನ್ ಆಟಮ್ಸ್. ಸಿಂಗಲ್ ಎಲೆಕ್ಟ್ರಾನ್ ಇರೋ ಆಟಮ್ಸಿಗೆ ಮಾತ್ರ ಅಪ್ಲಿಕೇಬಲ್ ಆಗೋದು. ಹೈಡ್ರೋಜನ್, ಲಿಥಿಯಮ್ 2+, ಹೀಲಿಯಮ್ ಪ್ಲಸ್ ಈ ಥರ ಆಟಮ್ಸಿಗೆ ಮಾತ್ರ ಅಪ್ಲಿಕೇಬಲ್ ಆಗೋದು. ನೈಟ್ರೋಜನ್, ಕಾರ್ಬನ್ ಈ ಥರ ಆಟಮ್ಸಿಗೆ ಅಪ್ಲೈ ಆಗಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ, ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ದ ಝೀಮಾನ್ ಎಫೆಕ್ಟ್ ಆ್ಯಂಡ್ ಸ್ಟಾರ್ಕ್ ಎಫೆಕ್ಟ್. ಸೊ ಝೀಮಾನ್ ಎಫೆಕ್ಟ್ ಮತ್ತು ಸ್ಟಾರ್ಕ್ ಎಫೆಕ್ಟ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಫೇಲ್ ಆಗುತ್ತೆ. ಏನು ಝೀಮಾನ್ ಎಫೆಕ್ಟ್ ಮತ್ತು ಸ್ಟಾರ್ಕ್ ಎಫೆಕ್ಟ್ ಅಂದರೆ, ಸ್ಪ್ಲಿಟ್ಟಿಂಗ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆನ್ ಅಪ್ಲಿಕೇಶನ್ ಆಫ್ ಕರೆಂಟ್. ಸೊ ಈಸ್ ಕಾಲ್ಡ್ ಎಸ್ ಝೀಮಾನ್ ಎಫೆಕ್ಟ್. ಸೊ ಇದಿಷ್ಟು ಬೋರ್ಸ್ postulate. ನೆಕ್ಸ್ಟ್ ವಿ ಶುಡ್ ಫೈಂಡ್ ದ derive an expression for velocity of the electron in hydrogen atom, radius of the hydrogen atom, then total energy of the hydrogen atom. ಸೊ ಇದಿಷ್ಟ ಆಯಿತು ಅಂದರೆ ಲೆಸನ್ 90% ಕಂಪ್ಲೀಟ್ ಆದಾಗೆ. ನೆಕ್ಸ್ಟ್ ಇನ್ನೊಂದು ಸ್ಪೆಕ್ಟ್ರಮ್, ಹೈಡ್ರೋಜನ್ ಸ್ಪೆಕ್ಟ್ರಮಲ್ಲಿ ಇತ್ತಲ್ಲ, ಲೈಮನ್ ಸೀರೀಸ್, ಬಾಲ್ಮರ್ ಸೀರೀಸ್, ಪ್ಯಾಸ್ಚನ್ ಬ್ರ್ಯಾಕೆಟ್ ಫಂಡ್ ಸೀರೀಸಿಂದ ಅದೊಂದಿದೆ. 1/λ is equal to r into
1/n1 ಸ್ಕ್ವೇರ್ ಮೈನಸ್ 1/n2 ಸ್ಕ್ವೇರ್, ಈ ಫಾರ್ಮುಲಾ ಒಂದು, ಅದ್ರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಲಾಸ್ಟ್ ಇಯರ್ ಕೆಮಿಸ್ಟ್ರಿಲಿತ್ತು. ಸೊ ವಾಟ್ ಈಸ್ ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್? ಇಟ್ ಈಸ್ ಇಂಪಾಸಿಬಲ್ ಟು measure the exact position and exact momentum of the moving electron simultaneously with a high degree of accuracy. ಸೊ ಎಲೆಕ್ಟ್ರಾನ್ ಮೂವ್ ಆಗ್ತಿದೆ ಅಂದರೆ ಎಕ್ಸಾಕ್ಟ್ ಪೊಸಿಷನ್ ಮತ್ತು ಮೊಮೆಂಟಮ್ ಆಫ್ ದ ಮೂವಿಂಗ್ ಎಲೆಕ್ಟ್ರಾನು ಎಕ್ಸಾಕ್ಟಾಗಿ ಅಟ್ ಎ ಟೈಮಲ್ಲಿ ಡಿಟರ್ಮೈನ್ ಮಾಡೋಕ್ಕಾಗಲ್ಲ. ಸೊ ವಾಟ್ ಈ ಗಿವ್ಸ್ ಇಸ್ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಈಸ್ ಈಕ್ವಲ್ ಟು h/4π ಅಂತ ಹೇಳ್ತಾನೆ. ಸೊ ಇದು ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಸೊ ಈಗ ನೆಕ್ಸ್ಟ್ ಪಾರ್ಟ್ ಆಫ್ ದ ಲೆಸನ್ನು. ಸೊ ಏನಾಗುತ್ತೆ ಅಂದರೆ ಟೋಟಲ್ ಎನರ್ಜಿ ಅಥವಾ ರೇಡಿಯಸ್ ಅಥವಾ ವೆಲಾಸಿಟಿ ಡೆರೈವೇಷನ್ ಮಾಡಬೇಕಾದ್ರೆ ಇದು ಇಂಪಾರ್ಟೆಂಟ್ ಈ ಕಾನ್ಸೆಪ್ಟು. ಸೊ ಏನಾಗುತ್ತೆ, ಸೊ ಎಲೆಕ್ಟ್ರಾನ್ ವಿಲ್ ಬಿ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಸೊ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಸುತ್ತ ರಿವಾಲ್ವ್ ಆಗ್ತಿದೆ ಅಂದರೆ ಇಟ್ ಈಸ್ ಹ್ಯಾವಿಂಗ್ ಸೆಂಟ್ರಿಪಿಟಲ್ ಫೋರ್ಸ್. ಈ ಸೆಂಟ್ರಿಪಿಟಲ್ ಫೋರ್ಸ್ನ ಯಾವ್ದು ಕೊಡೋದು? ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಪ್ರೊವೈಡೆಡ್ ಬೈ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಕುಲಾಮ್ಸ್ ಲಾ. ಸೊ ಇಲ್ಲಿ ನೋಡಿ Fe is equal to Fc. Electrostatic force of attraction 1/4π0 q1 q2/r² is equal to centripetal force mv²/r. ಈ ಕಾನ್ಸೆಪ್ಟ್ ಒಂದು ಗೊತ್ತಿರಬೇಕು. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಪ್ರೊವೈಡೆಡ್ ಬೈ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇದಿಷ್ಟು ಗೊತ್ತಿತ್ತು ಅಂದರೆ ನೆಕ್ಸ್ಟ್ ಮಾಡ್ಬೋದು. ಸೊ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಆಫ್ ದ ಆಟಮ್. ಸೊ ಇಲ್ಲಿದೆ ನೋಡಿ, ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಪ್ರೊವೈಡೆಡ್ ಬೈ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ 1/4π0 e²/r². EZE ಅಂದರೆ ಸೆಂಟ್ರಲ್ಲಿ ನ್ಯೂಕ್ಲಿಯಸ್ಗಿರೋ ಚಾರ್ಜ್ ZE, ಹೈಡ್ರೋಜನ್ ಅಟಮಿಕ್ Z is equal to 1. ಸೊ ZE 1/4π0 ZE into E/r², Z ವ್ಯಾಲ್ಯೂ 1 ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. mv²/r is the centripetal force. ಸೊ ಇಲ್ಲಿ ನೋಡಿ r ಆ ಕಡೆ ಈ ಕಡೆ ಕ್ಯಾನ್ಸಲ್ ಆಗುತ್ತೆ. mv²r is equal to 1/4π0 E². ಸೊ ಫ್ರಮ್ ಬೋತ್ ಸೆಕೆಂಡ್ ಪೋಸ್ಟ್ಲೇಟ್ ಇಲ್ಲೇ ಇದೆ ನೋಡಿ, mvr is equal to nh/2π. ಸೊ ಸೆಕೆಂಡ್ ಪೋಸ್ಟ್ಲೇಟ್ನ ಡೈರೆಕ್ಟಾಗಿ ಬರೀತೀನಿ. mvr is equal to nh/2π. ಡಿವೈಡಿಂಗ್ ಈಕ್ವೇಷನ್ 1/2 ಏನು ಕ್ಯಾನ್ಸಲ್ ಆಗುತ್ತೆ ನೋಡಿ, mvr ಮೇಲೆ ಕಡೆ ಕ್ಯಾನ್ಸಲ್ ಆಗುತ್ತೆ. ಸೊ v is equal to 1/4π0 E² ಡಿವೈಡೆಡ್ ಬೈ nh/2π. ಆನ್ ಸಿಂಪ್ಲಿಫೈಯಿಂಗ್ ನೋಡಿ, 2 1s 2 2s π ಕ್ಯಾನ್ಸಲ್ ಆಗುತ್ತೆ. ವೆಲಾಸಿಟಿ ಇಸ್ ಗಿವನ್ ಬೈ E² ಡಿವೈಡ್ ಬೈ 2ε0 nh. This is the velocity of the hydrogen atom. So in the same way we have to find the radius of the hydrogen atom. So radius of the hydrogen atom also same. Consider an electron revolving around the nucleus of charge Ze. Let r be the radius of the atom. So this for electron revolving around the nucleus, the centripetal force is provided by Fc. mv²/r is provided by electrostatic force of attraction 1/4π0 Ze² divided by r². ಸೊ ಇವೆರಡನ್ನು ಈಕ್ವೇಟ್ ಮಾಡ್ತೀವಿ, ಏನಾಗುತ್ತೆ 1/4π0 Ze² divided by r² is equal to mv²/r. r ಕ್ಯಾನ್ಸಲ್ ಆಗುತ್ತೆ. mv²r is equal to Ze² 4π0 ಆಗುತ್ತೆ. ಕೀಪ್ ದಿಸ್ ಆಸ್ ಈಕ್ವೇಷನ್ ನಂಬರ್ 3 ಅಂತ ತೊಗೊಂಡಿದ್ದೀನಿ ಇಲ್ಲಿ. ಸೊ ಬೋರ್ಡ್ಸ್ ಪೋಸ್ಟ್ಲೆಟ್ ಸೇಮ್ ಅದಲ್ಲಿ ಥರ ವೆಲಾಸಿಟಿ ಅದೇ ಥರ mvr is equal to nh/2π. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಆನ್ ಸ್ಕ್ವೇರಿಂಗ್ ಬೋತ್ ಸೈಡ್ ವಾಟ್ ಹ್ಯಾಪನ್ಸ್ ಇಸ್ m² v² r² is equal to n² h² divided by 4π² ಆಗುತ್ತೆ. ಸೊ ಅಗೇನ್ ಡಿವೈಡಿಂಗ್ ಈಕ್ವೇಷನ್ 4 by ಈಕ್ವೇಷನ್ 3, m² v² r² divided by mv²r ಏನಾಗುತ್ತೆ, ಈಗ m ಕ್ಯಾನ್ಸಲ್ ಆಗುತ್ತೆ, v² ಕ್ಯಾನ್ಸಲ್ ಆಗುತ್ತೆ, 1r ಕ್ಯಾನ್ಸಲ್ ಆಗುತ್ತೆ. mr is equal to n² h² divided by Ze². So r will be equal to n² h² x0 divided by pi me². ಸೊ ಇಲ್ಲಿ ನೋಡಿ n² h² x0 ಮಿಸ್ ಆಗಿದೆ, x0 ಅಂತ ಬರ್ಕೋಬೇಕು. mr is equal to n² h² x0 divided by pi Zme² ಅಂತ ಆಗುತ್ತೆ. ಫಾರ್ ಹೈಡ್ರೋಜನ್ ಆಟಮ್ ಏನಾಗುತ್ತೆ, Z is equal to 1, ಅಟಾಮಿಕ್ ನಂಬರ್ 1. ಫಾರ್ ಫಸ್ಟ್ ಆರ್ಬಿಟ್ n is equal to 1, ಕೆ ಶೆಲ್ಲಲ್ಲಿ n ವ್ಯಾಲ್ಯೂ 1 ಇರುತ್ತೆ. ಸೊ r is equal to h² x0 divided by pi me². Substituting the value of h, x0, m and e, h Planck's constant 2, x0 permittivity of free space pi 3.142, mass of electron 9.1 into 10 power minus 31, charge of electron is 1.6 into 10 power minus 19. We get radius of the hydrogen atom is 52.9 Armstrong. ಸೊ ಇದು ರೇಡಿಯಸ್ ಆಫ್ ಆಟಮ್. ನೆಕ್ಸ್ಟ್ ಪಾರ್ಟ್ ಆಫ್ ದ ಇದರಲ್ಲಿ ಟೋಟಲ್ ಎನರ್ಜಿ ಆಫ್ ಹೈಡ್ರೋಜನ್ ಆಟಮ್ ಫೈಂಡ್ ಔಟ್ ಮಾಡಬೇಕು. ನಮಗೆ ಗೊತ್ತು ಟೋಟಲ್ ಎನರ್ಜಿ ಅಂದರೆ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಯು ಅಂತ ಇದೆ, ಕೈನೆಟಿಕ್ ಎನರ್ಜಿ ಕೆ ಕೈನೆಟಿಕ್ ಎನರ್ಜಿ. ಸೊ ಸೆಕೆಂಡ್ ಲೆಸನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ವಿ ನೋ ದ್ಯಾಟ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಟು ಬ್ರಿಂಗ್ ದ ಯೂನಿಟ್ ಚಾರ್ಜ್. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಮೈನಸ್ ಪೊಟೆನ್ಷಿಯಲ್ ಇಂಟು ಚಾರ್ಜ್ ಅಂತ ಬರುತ್ತೆ ಅಲ್ಲಿ ಫಾರ್ಮುಲಾ. ಸೊ ಪೊಟೆನ್ಷಿಯಲ್ ಅಂದರೆ ಮೈನಸ್ 1/4π0 E² ಡಿವೈಡ್ ಬೈ ಆರ್. Ze² ಡಿವೈಡ್ ಬೈ ಆರ್ ಆಗಬೇಕು. Z ವ್ಯಾಲ್ಯೂ 1 ಫಾರ್ ಹೈಡ್ರೋಜನ್ ಆಟಮ್, ಮೈನಸ್ 1/4π0 E² ಬೈ ಆರ್. ಇದೇನಾಗುತ್ತೆ ಪೊಟೆನ್ಷಿಯಲ್ ಎನರ್ಜಿ.
ಇಲ್ಲೂ ಅಷ್ಟೇ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಪ್ರೊವೈಡೆಡ್ ಬೈ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಸೊ mv ಸ್ಕ್ವೇರ್ ಬೈ ಆರ್ ಇಸ್ ಈಕ್ವಲ್ ಟು 1/4π0 zd ಸ್ಕ್ವೇರ್ ಡಿವೈಡ್ ಬೈ ಆರ್. ಸೊ ಕೈನೆಟಿಕ್ ಎನರ್ಜಿ ಅಂದರೆ ಆಫ್ mv ಸ್ಕ್ವೇರ್, ಆ ಕಡೆ ಈ ಕಡೆ ಮಲ್ಟಿಪ್ಲೈ ಬೈ 2 ಏನಾಗುತ್ತೆ 1/8π0 e ಸ್ಕ್ವೇರ್ ಬೈ ಆರ್ ಆಗುತ್ತೆ. ಆನ್ ಆ್ಯಡಿಂಗ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ 1/8π0 ಮೈನಸ್ 1/4π0 e ಸ್ಕ್ವೇರ್ ಬೈ ಆರ್ ಇದೆ. ಸೊ e ಸ್ಕ್ವೇರ್ ಬೈ ಆರ್ನ ಕಾಮನ್ ಔಟ್ ತೆಗಿತೀನಿ. 1/8 ಮೈನಸ್ 1/4 ಏನಾಗುತ್ತೆ ಅಂದರೆ ಸಿಂಪ್ಲಿಫೈ ಮಾಡಿ 1/8 ಮೈನಸ್ 1/4 ಬೈ ಟೇಕಿಂಗ್ LCM ಆ್ಯಂಡ್ ಸಿಂಪ್ಲಿಫೈಯಿಂಗ್ ವಿ ಗೆಟ್ ಮೈನಸ್ 1/8π0 e ಸ್ಕ್ವೇರ್ ಬೈ ಆರ್. ಸೊ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ರೇಡಿಯಸ್ ಲಾಸ್ಟ್ ಡಿರೈವೇಷನಲ್ಲಿ ರೇಡಿಯಸ್ ಫೈಂಡ್ ಔಟ್ ಮಾಡಿದ್ವಿ. n ಸ್ಕ್ವೇರ್ h ಸ್ಕ್ವೇರ್ x0 ಡಿವೈಡ್ ಬೈ pi m e ಸ್ಕ್ವೇರ್ ಆರ್ s ಸ್ಕ್ವೇರ್ x0 ಡಿವೈಡ್ ಬೈ pi m e ಸ್ಕ್ವೇರ್. ಸಬ್ಸ್ಟಿಟ್ಯೂಟಿಂಗ್ ದಟ್ ವ್ಯಾಲ್ಯೂ ವಿ ಆರ್ ಗೋಯಿಂಗ್ ಟು ಗೆಟ್ e is equal to minus 1/4π0 e ಸ್ಕ್ವೇರ್. ಸೊ ಆರ್ ವ್ಯಾಲ್ಯೂ ನೋಡಿ n ಸ್ಕ್ವೇರ್ h ಸ್ಕ್ವೇರ್ x0 ಡಿವೈಡ್ ಬೈ pi m e ಸ್ಕ್ವೇರ್ ಆಗ್ತಾಗ ವಾಟ್ ವಿ ಗೆಟ್ ದ ವ್ಯಾಲ್ಯೂ ಆಫ್ ಟೋಟಲ್ ಎನರ್ಜಿ ಈಸ್ minus m e power 4 8 x0 square n square h square. So this is the expression for total energy of the hydrogen atom by substituting the value of m, the mass of electron, charge of electron, x0 and h Planck's constant. We get E is equal to minus 13.6 divided by n square electron volt ಬರುತ್ತೆ. So this is 5 marks question. ಇದಿಷ್ಟು ಈ ಲೆಸನಲ್ಲಿ ಬರೋದು. ಸೊ ಟೋಟಲಾಗಿ ಸಿನಾಪ್ಸಿಸ್ ಇದೆ ನೋಡಿ ಇಡೀ ಲೆಸನಲ್ಲಿ. ಫಸ್ಟ್ ನಾವೇನು ಕಲ್ತ್ವಿ ಅಂದರೆ ಜೆ ಥಾಮ್ಸನ್ ಆಟಮಿಕ್ ಮಾಡಲು, ಪ್ಲಮ್ ಪಡ್ಡಿಂಗ್ ಮಾಡಲ್ ಅಂತ ಹೇಳಿದ್ರು, ವಾಟರ್ ಮೆಲನ್ನ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೆ. Rutherford ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟಲ್ಲಿ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟು ಮೆಜಾರಿಟಿ ಆಫ್ ದ ಪೋರ್ಷನ್ ಈಸ್ ಎಂಟಿ, ಸೆಂಟ್ರಲ್ ನ್ಯೂಕ್ಲಿಯಸ್. ಸೊ ಅರೌಂಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್, ಅದನ್ನು ಕಲ್ತ್ರಿ. ದೆನ್ ವಾಟ್ ಯು ಲರ್ನ್ಡ್ ಇಸ್ ಬೋರ್ಸ್ ಪಾಸ್ಟುಲೇಟ್ ಕಲ್ತ್ವಿ. ಬೋರ್ಸ್ ಪಾಸ್ಟುಲೇಟಲ್ಲಿ ಸೊ ಇಟ್ ರಿವಾಲ್ವ್ಸ್ ಇನ್ ಸರ್ಟನ್ ಆರ್ಬಿಟ್ ಕಾಲ್ಡ್ ಸ್ಟೇಷನರಿ ಆರ್ಬಿಟ್. L is equal to nh/2π, delta E is equal to h nu. ಸೊ ಮತ್ತು ರೇಡಿಯಸ್ ಆಫ್ ದ ಆಟಮ್ ಫೈಂಡ್ ಔಟ್ ಮಾಡಿದ್ವಿ. n ಸ್ಕ್ವೇರ್ h ಸ್ಕ್ವೇರ್ x0 ಡಿವೈಡ್ ಬೈ pi m e ಸ್ಕ್ವೇರ್. ಟೋಟಲ್ ಎನರ್ಜಿ ಇಸ್ minus 13.6 divided by n ಸ್ಕ್ವೇರ್. ಲಿಮಿಟೇಷನ್ ಆಫ್ ಬೋರ್ಸ್ ಅಟಾಮಿಕ್ ಮಾಡಲ್, ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಹೈಡ್ರೋಜನ್ ಆಟಮ್, ಫೇಲ್ ಟು ಎಕ್ಸ್ಪ್ಲೇನ್ ಝಿಯಮನ್ ಆ್ಯಂಡ್ ಸ್ಟಾರಕ್ ಎಫೆಕ್ಟ್. ಸೊ ಇನ್ನೊಂದು ಬಿಟ್ಟಿದ್ದೆ, ಏನು ಬಿಟ್ಟಿದ್ದೆ ಅಂದರೆ ಸೊ ಸ್ಪೆಕ್ಟ್ರಲ್ ಲೈನ್ಸ್ ಎಮಿಷನ್ ಆಗಬೇಕಾದ್ರೆ ಏನಾಗುತ್ತೆ, ಇಟ್ ಗಿವ್ಸ್ 5 ಸೀರೀಸ್. ಯಾವ ರೀತಿ ನೆನ್ಪಿಟ್ಕೊತೀವಿ ಅಂದರೆ ಲೋ ಬಿ ಪಿ ಅಂತ ಇಲ್ಲಿದೆ ನೋಡಿ, ಲೋ ಬಿ ಪಿ ಲೈಮನ್ ಬಾಲ್ಮರ್ ಪ್ಯಾಶ್ಚನ್ ಬ್ರ್ಯಾಕೆಟ್ ಫಂಡ್. ಸೊ ದ ಫಾರ್ಮುಲಾ ಇಸ್ ಗಿವನ್ ಬೈ 1/λ is equal to r into 1/n1 square minus 1/n2 square. ಸೊ ಎಲ್ ಬಿ ಪಿ ಪ್ರಕಾರ ಎಲ್ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 2, ಪಿ ವ್ಯಾಲ್ಯೂ 3, ಬಿ ಬ್ರ್ಯಾಕೆಟ್ ವ್ಯಾಲ್ಯೂ 4 ಆ್ಯಂಡ್ ಫಂಡ್ ಸೀರೀಸ್ ವ್ಯಾಲ್ಯೂ ಎನ್ ವ್ಯಾಲ್ಯೂ 5. ಸೊ ಲೈಮನ್ ಸೀರೀಸು ಬ್ರ್ಯಾಕೆಟು ಲೈಮನ್ ಬಾಲ್ಮರ್ ಬ್ರ್ಯಾಕೆಟ್ ಪ್ಯಾಶ್ಚನ್ ಫಂಡ್ ಸೀರೀಸಿಗೆ n1 ಮತ್ತು n2 ವ್ಯಾಲ್ಯೂ ಕೊಡಬೇಕು. ದಿಸ್ ವಿಲ್ ಬಿ ಎಕ್ಸ್ಪ್ಲೇನ್ ಇನ್ ದ ಪ್ರಾಬ್ಲಮ್ ಸೆಕ್ಷನ್. ಸೊ ಲೈಮನ್ ಸೀರೀಸ್ ಯಾವಾಗಲೂ ಯು ವಿ ರೀಜನಲ್ಲಿ ಇರುತ್ತೆ. ಪ್ಯಾಶ್ಚನ್ ಆ್ಯಂಡ್ ಬ್ರ್ಯಾಕೆಟ್ ಸೀರೀಸ್ ಫೌಂಡ್ ಇನ್ ಇನ್ಫ್ರಾರೆಡ್ ರೀಜನ್. ಸೊ ದಿಸ್ ಇಸ್ ದ ಟೋಟಲ್ ಲೆಸನ್. ಆಟಮ್ಸ್ ಟೋಟಲ್ ಆಗಿ 6 ಮಾರ್ಕ್ಸಿಗೆ ಬರುತ್ತೆ. ಆಟಮ್ಸ್ ಲೆಸನ್ ಇಂಪಾರ್ಟೆಂಟ್ ಲೆಸನ್ನು. ಥ್ಯಾಂಕ್ ಯು.